ಎಲ್ಲರಿಗೂ ನಮಸ್ಕಾರ. ಡಬಲ್ ಡಿಸ್ಕೌಂಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು ವಿಷಯ. ಇದು ಈಗ ಬೆಳಗಾಂ ಸಲುವಾಗಿ ಇದೇನು ಹೊಸ ಮಾತಿಲ್ಲ, ಎಲ್ಲರಿಗೂ ಗೊತ್ತಾಗಿದೆ. ಈಗ 4ನೇ ಎಡಿಷನ್ ಐತಿ ಇದು ನಮ್ಮ ಡಬಲ್ ಡಿಸ್ಕೌಂಟ್. ಇದೇ ಟೈಮಲ್ಲಿ ಶ್ರಾವಣ ಸಂಭ್ರಮ, ಶ್ರಾವಣೋತ್ಸವ, ಇದೇ ಟೈಮಲ್ಲಿ ಡಬಲ್ ಡಿಸ್ಕೌಂಟ್ ಇಡೋ ಕಾರಣ ಏನು ಅಂದರೆ ಒಂದು ಸಿಂಪಲ್ ಲಾಜಿಕಲ್ ರೀಸನ್ ಐತಿ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಫೆಸ್ಟಿವಲ್, ಶುಭ ದಿನಗಳು ಏನು ಸ್ಟಾರ್ಟ್ ಆಗುತ್ತೆ ಅದು ಶ್ರಾವಣ ಮಾಸ ಮುಗಿದ ನಂತರ ಶುರುವಾಗುತ್ತೆ. ಸೊ ಗಣೇಶ ಚತುರ್ಥಿ ಇರ್ಬೋದು, ದೀಪಾವಳಿ ಇರ್ಬೋದು, ದಸರಾ ಇರ್ಬೋದು, ಮದುವೆ ಸೀಸನ್ ಇರ್ಬೋದು, ಇದು ಎಲ್ಲವೂ ಕೂಡ ಶುರುವಾಗೋದು ಈ ಶ್ರಾವಣ ಮಾಸ ಆಗಿದ ನಂತರ. ಸೊ ಅದರ ಸಲುವಾಗಿ ಡಬಲ್ ಡಿಸ್ಕೌಂಟ್ ಟೈಮಿಂಗ್ ಏನು ಇಡ್ತೀವಿ ನಾವು, ಅದು ಪ್ರಿಫರೇಬಲಿ ವಿ ಕನೆಕ್ಟ್ ಶ್ರಾವಣ ಮಾಸ ವಿತ್ ಇಟ್. ಇದರಲ್ಲಿ ಗ್ರಾಹಕರಿಗೆ ಬಾಕಿ ಅಂಗಡಿಗಳು ಭಾಳ ಜಾಗಕ್ಕೆ ಸೇಲ್ ನಡೀತಾ ಇರುತ್ತೆ. ಸ್ವಲ್ಪ ಜಾಗಕ್ಕೆ 20% ಇರ್ಬೋದು, 40% ಇರ್ಬೋದು, 50 ಇರ್ಬೋದು, 60-70% ಇರ್ಬೋದು. ಆದರೂ ಅವ್ರ ಡಿಸ್ಕೌಂಟಿಗೆ ಮತ್ತು ನಮ್ಮ ಡಿಸ್ಕೌಂಟಿಗೆ ವ್ಯತ್ಯಾಸ ಏನಂದರೆ, ಅವರಲ್ಲಿ ನಡೀತಾ ಇರೋದು ಸೇಲ್ ಅಂದರೆ ಒಂದು ಎಂಡ್ ಆಫ್ ಸೀಸನ್ ಸೇಲ್ ಇರ್ಬೋದು ಅಥವಾ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಇರ್ಬೋದು. ನಾವು ನಮ್ಮ ಗ್ರಾಹಕರ ಸಲುವಾಗಿ 10+10 ಬರೀ 20%ನಲ್ಲಿ ಅವ್ರು ನಮ್ಮ ಹತ್ರ ಯಾಕೆ ಬರಬೇಕು ಅಂದರೆ, ನಾವು ಕೊಡ್ತಾ ಇರೋದು ಡಿಸ್ಕೌಂಟ್ ಅದು ಹೊಸ ಕಲೆಕ್ಷನ್ ಮೇಲೆ, ಹೊಸ ಬಟ್ಟೆಗಳ ಮೇಲೆ. ಬಾಕಿ ಜಾಗಕ್ಕೆ ಸ್ಟಾಕ್ ಕ್ಲಿಯರೆನ್ಸ್ ಸಲುವಾಗಿ ಡಿಸ್ಕೌಂಟ್ ಕೊಡ್ತಾರೆ. ನಮ್ಮಲ್ಲಿ ನಮ್ಮ ಗ್ರಾಹಕರು ಹಂಗೆ ನೋಡಿದರೆ 88 ವರ್ಷಕ್ಕಿಂತಲೂ ಜಾಸ್ತಿ ಇತಿಹಾಸ ಆಗಿದೆ. BSC ದ ಟೆಕ್ಸ್ಟೈಲ್ ಮಾಲ್ ಶುರುವಾಗಿ ದಾವಣಗೆರೆ ಮಾತು ಹೇಳ್ತಾ ಇದ್ದೀನಿ ನಾನು. ಬೆಳಗಾಮಲ್ಲಿನೂ ಕೂಡ ಇದು 5ನೇ ವರ್ಷ. ನಮ್ಮ ಗ್ರಾಹಕರು ನಮ್ಗೆ ಇಡೀ ವರ್ಷ ಏನು ಬಿಸ್ನೆಸ್ ಕೊಡ್ಕೊಂಡು ಬರ್ತಾರೆ, ಅವರು ನಮಗೆ ಇಡೀ ವರ್ಷ ಏನು ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ. ಸೊ ಅವರಿಗೆ ನಮ್ಮ ಕಡೆಯಿಂದ ಒಂದು ಹಬ್ಬದ ಮೂಮೆಂಟಲ್ಲಿ ಒಂದು ಕೊಡುಗೆ ಇದು. ಸೊ ಹೊಸ ಬಟ್ಟೆಗಳ ಮೇಲೆ ಡಬಲ್ ಡಿಸ್ಕೌಂಟ್ ಯಾವಾಗಲೂ. ಈಗ ಇರನ್ನ ಅವ್ರು ಹೇಳಿದ ಪ್ರಕಾರ ನಮ್ಮ ಸ್ಟೋರಲ್ಲಿ 10% ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ. ಇಡೀ ಮಾರ್ಕೆಟಲ್ಲಿ ಏನು MRPನಲ್ಲಿ ಸೇಲ್ ಆಗ್ತಾ ಇರುತ್ತೆ ಅದನ್ನು ನಮ್ಮಲ್ಲಿ ವಿತ್ 10% ಡಿಸ್ಕೌಂಟ್ ಸಿಗುತ್ತೆ. ಆದರೂ ಆ 10% ಆಗಿದ ನಂತರ ಮತ್ತೆ ಇನ್ನೊಂದು 10% ಅಡಿಷನಲ್ ಆಫ್ ಈ ಡಬಲ್ ಡಿಸ್ಕೌಂಟ್ ಪೀರಿಯಡಲ್ಲಿ ನಾವು ನಮ್ಮ ಗ್ರಾಹಕರಿಗೆ ಕೊಡ್ತೀವಿ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇದರಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಕೌಂಟರ್ಸ್ ಇಡ್ತೀವಿ ನಾವು. ಅದು ಬಂದುಬಿಟ್ಟು ಗ್ರೌಂಡ್ ಫ್ಲೋರ್ ಸಾರಿ ಸೆಕ್ಷನ್ನಲ್ಲಿ ಇರ್ಬೋದು, ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಲೇಡೀಸ್ ಕುರ್ತೀಸ್ ಇರ್ಬೋದು, ಲೇಡೀಸ್ ಟಾಪ್ಸ್ ಇರ್ಬೋದು, ಲೇಡೀಸ್ 2 ಪೀಸ್ ಸೆಟ್, ಕಾರ್ಡ್ ಸೆಟ್ಸ್ ಇರ್ಬೋದು, ಚೂಡಿದಾರ್ ಸೆಟ್ ಇರ್ಬೋದು, ಇದರಲ್ಲಿ ಬರುತ್ತೆ. ಅದನ್ನು ಬಿಟ್ಟರೆ ಮೆನ್ಸ್ ಡಿವಿಷನ್ನಲ್ಲಿ ಮೆನ್ಸ್ ಜೀನ್ಸ್, ಟೀ ಶರ್ಟ್ಸ್, ಫ್ಯಾನ್ಸಿ ವೇರ್, ಡೆನಿಮ್ ಜಾಕೆಟ್ಸ್, ವಿಂಡ್ ಶೀಟರ್ಸ್, ಇದರ ಎಲ್ಲರ ಮೇಲೆ ಒಂದು ಸ್ಪೆಷಲ್ ಕೌಂಟರ್ಸ್ ಇರುತ್ತೆ. ಅದು ವಿಶೇಷ ದಿನಗಳು ಇರುತ್ತೆ, ವಿಶೇಷ ಟೈಮಿಂಗ್ ಇರುತ್ತೆ. ಪ್ರಿಫರೇಬಲಿ ಅದು ನಾವು ಸ್ಯಾಟರ್ಡೇ ಸಂಡೇ ಜಾಸ್ತಿ ಮಾಡ್ತೀವಿ. ಯಾಕಂದರೆ ಆ ದಿನ ಬರೀ ಲೋಕಲ್ ಮಾತ್ರ ಇಲ್ಲ, ಎಲ್ಲ ಬಾಜುಕಿನ ಕಸ್ಟಮರ್ಸ್ ಬರ್ತಾವೆ ಮತ್ತು ಆ ಟೈಮಲ್ಲಿ ಎಲ್ಲ ಕಸ್ಟಮರ್ಸಿಗೆ ಬೆನಿಫಿಟ್ ಪಾಸ್ ಆಗಬೇಕು. ಇದೇ ಮೇನ್ ಉದ್ದೇಶ. ಇದು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ, ಎಲ್ಲಿಂದ ಬರುತ್ತೆ ಇದು, ನಾವು ಯಾಕೆ ಮೈನಸ್ ಮಾಡತ್ತೀವಿ? ಇಲ್ಲ, ಇದು ಮೈನಸ್ ಇಲ್ಲ. ನಾವು ಕೂಡ ನಮ್ಮ ಹತ್ರ ನಮ್ಮ ಕಸ್ಟಮರ್ ಬರ್ತಾರೆ ಎಂಡ್ ಯೂಸರ್. ನಾವು ರೆಗ್ಯುಲರ್ಲಿ ಯಾವ ವೆಂಡರ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ಅವ್ರ ಕಡೆ ನಾವು ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಅವ್ರ ಕಡೆಯಿಂದ ತಗೋತೀವಿ. ಅಥವಾ ಸ್ವಲ್ಪ ಟೈಮಲ್ಲಿ ಅವರು ಕೂಡ ನಮಗೆ ಕಾಸ್ಟು ಕಮ್ಮಿ ಏನೈತಿ ಅದರಲ್ಲಿ ಅವ್ರು ಕೊಟ್ಬಿಡ್ತಾರೆ ನಮಗೆ ಮಟೀರಿಯಲ್. ಸೊ ಅದೇ ಮಾರ್ಜಿನ್ ಏನೈತಿ, ಅದೇ ಪ್ರಾಫಿಟ್ ಏನೈತಿ ಅದು ನಾವು ನಮ್ಮ ಗ್ರಾಹಕರಿಗೆ ಪಾಸ್ ಆನ್ ಮಾಡ್ತೀವಿ. ಸೊ ಇದು ಒಂದು ವಿಶೇಷತೆ ಆಯಿತು. ಇದನ್ನು ಬಿಟ್ಟರೆ ಭಾಳಷ್ಟು ವರ್ಷ ಆಯಿತು ಪ್ರತಿಯೊಂದು ಪ್ರೆಸ್ ಮೀಟಲ್ಲಿ ಒಂದು ಕ್ವೆಶನ್ ನಿಮ್ಮ ಕಡೆಯಿಂದ ಬರ್ತಾ ಇರುತ್ತೆ. ಏನಂದರೆ, ಸರ್ ಗ್ರಾಹಕರು ಇಷ್ಟೆಲ್ಲ ಬರ್ತಾರೆ, ಇಡೀ ದಿನ ನಿಮ್ಮಲ್ಲಿ ಇರ್ತಾರೆ, ಅವರಿಗೆ ಊಟದ ವ್ಯವಸ್ಥೆ ಅದು ಇದು ಏನೈತಿ, ನಿಮ್ದು ಏನು ಪ್ಲ್ಯಾನಿಂಗ್ ಐತಿ? ಸೊ ಅದು ಕೂಡ ಒಂದು ಗುಡ್ ನ್ಯೂಸ್ ಇವತ್ತು ಹೇಳ್ತೀನಿ. ಬರೋ ಆಗಸ್ಟ್ ತಿಂಗಳಲ್ಲಿ ಆಫ್ಟರ್ 25th ಆಗಸ್ಟ್ ಪ್ರೊಬ್ಯಾಬ್ಲಿ ಅಲ್ಲಿ ಮಟ್ಟ ನಮ್ಮ ಕನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿ ನಮ್ಮ ಆಫಿಷಿಯಲಿ BSC ಒಂದು ರೆಸ್ಟೋರೆಂಟ್ ಇಲ್ಲೇ ನಮ್ಮ ಪ್ರಿಮೈಸಸ್ನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗ ಇನ್ನು ಮುಂದೆ ಯಾವುದಾದ್ರೂ ಕಸ್ಟಮರ್ಸ್ ನಮ್ಮಲ್ಲಿ ಬರತ್ತಾರೆ. ಸೊ ಪ್ರೊಬ್ಯಾಬ್ಲಿ ಗಣಪತಿ ಸೀಸನ್ನಲ್ಲಿ ಆ ಹೋಟೆಲ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮಲ್ಲಿ ಬರೋ ಕಸ್ಟಮರ್ಸ್ ಗೋವಾ, ಮಹಾರಾಷ್ಟ್ರ, ಸಾಂಗ್ಲಿ, ಇಚಲ್ಕರಂಜಿ, ಕರಾಡ್, ಬೈಲೊಂಗಲ್, ಮುಧೋಳ, ಜಮಖಂಡಿ ಇವಿಷ್ಟು ಎಲ್ಲ ಭಾಗದಿಂದ ಯಾರ್ಯಾರು ಕಸ್ಟಮರ್ ಬರ್ತಾರೆ ಅವ್ರು ಇಡೀ ದಿನ ನಮ್ಮಲ್ಲಿ ಇರ್ತಾರೆ. ನಮ್ಮಲ್ಲಿ ಹಂಗೆ ನೋಡಿದರೆ ಟೀ, ಕಾಫಿ ಅದು ಇದು ಸರ್ವ್ ಆಗ್ತಿರುತ್ತೆ. ಆದರೂ ಹೊಟ್ಟೆ ಹಸು ಏನೈತಿ ಅದನ್ನು ಫೀಡ್ ಮಾಡೋ ಸಲುವಾಗಿ ನಾವು ಒಂದು ಪ್ರಾಪರ್ ಹೋಟೆಲ್ ಸ್ಟಾರ್ಟ್ ಮಾಡತ್ತೀವಿ. ಅದು ಪ್ರೊಬ್ಯಾಬ್ಲಿ ಸೆಪ್ಟೆಂಬರ್ 1st ವೀಕ್ ಅಥವಾ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಅದರದ್ದು ಕೂಡ ಇನಾಗ್ರೇಷನ್ ಆಗುತ್ತೆ. ಥ್ಯಾಂಕ್ ಯು.